ಈಗ ಒಬ್ರಿಗೆ ಬಿಟ್ಟು ಹೋಗಂಗೆ ಭೀ ಇಲ್ಲ, ಇವ್ರಿಗೆ ಬಿಡಂಗೂ ಇಲ್ಲ. ಹಿಂಗಾಗಿ ಲೈವ್ದಾಗ ಭಾಳ ತಿಳಿತಿತ್ತು ರೀ. ನಾ ಹೇಳ್ದಂಗೆ ಬರೋಬ್ಬರಿ ಮಾಡಿರಿ. ನಾ ವಿಡಿಯೋ ಎಷ್ಟು ಮಂದಿ ನೋಡುತ್ತಿರಲ್ಲ ಅವರೆಲ್ಲರೂ ಇಸ್ರಾ ವ್ಲಾಗ್ಸ್. ಹಾಂ ಮೇಡಮ್, ನೀವು ಭೀ ಹಂಗೆ ನೋಡಿರಿ. ಲೈವ್ ಏನು ಜಾಸ್ತಿ ಬರಬೇಡ್ರಿ. 2 ಗಂಟೆ ಲೈವ್ ಮಾಡಿದೆ ಅಂದ್ರೆ 1 ಗಂಟೆ ಲೈವ್ ಮಾಡಿರಿ, ಆ 1 ಗಂಟೆ ವೀಡಿಯೋ ಮಾಡಕ್ಕೆ ಇಡ್ರಿ. ಲೈವ್ ಹಾಗೆ ಆಗ್ತದಕ್ಕ. ಭಾಳ ನಾ ನೋಡೀನಿ, ನೀವು ಎಲ್ಲ ಲೈವ್ ನೋಡೀನಿ, ಭಾಳ ಆಗ್ಯಾವ. ಅಂದ್ರೆ ವೀಡಿಯೋ ಕಮ್ಮಿ ಮಾಡಿರಿ, ನೀವು ವೀಡಿಯೋ ಮಾಡಿರಿ. ಈಗ ಲೈವ್ ಏನು ಬಿಡ್ರಿ, ಈಗ ಲೈವೇ ಬಿಡ್ರಿ ನಂಗೆ ಅನಿಸ್ತದ. ಈಗ ನೀವು ವೀಡಿಯೋ ಮಾಡಿರಿ, ಲಾಸ್ಟಿಗೆ ಒಂದು 5-10 ನಿಮಿಷ ಆಗಲಕ್ಕ ವೀಡಿಯೋ ಮಾಡಿರಿ. ಆ ಮುಂದೆ ನಂಗೆ ಹೇಳಾಕತ್ತೀನಿ ನೀವು, ನಾನು ಲೈವ್ ಮಾಡಲ್ಲ ಬ್ರೋ ಜಾಸ್ತಿ. ಹಾಂ, ಲೈವ್ ಮಾಡು. ನನಗರೆ ಅನಿಸ್ತದಪ್ಪ, ನಂಗೆ ಹಿಂಗೆ ಅನಿಸ್ತಲ್ಲ ಲೈವ್. ಅಷ್ಟು ನಂಗೆ ಏನೂ ಇಂಟ್ರೆಸ್ಟ್ ಇಲ್ಲ ಲೈವ್, ಹಂಗೆ ಅನಿಸಲ್ಲ. ನಾ ಅಂದ್ರೆ ಎಲ್ಲರಿಗೆ ಹಿಂಗೆ ಹೇಳ್ಬೇಕಂದ್ರೆ ನಾ ಒಂದು ಇದ್ರೊಳಗೆ ಬಂದು ಅದಕ್ಕೆ ಹೇಳ್ತೀನಿ. ಲೈವ್ ಎರಡೆರಡು ನೋಡ್ರಿ, ಲೈವ್ ಅವ್ರು ಹೆಂಗೆ 2-3 ಗಂಟೆ ಲೈವ್ ಮಾಡೋದು. ಅದರೊಳಗೆ 10 ವಿಡಿಯೋ ಆತವ. ನೀವು ಇದಕ್ಕೆ ಕುಂದ್ರದಿಂದ ಇದಕ್ಕೆ ಕೂತಿರಿ ಅಂದ್ರೆ ಒಂದೊಂದು ವಿಡಿಯೋದಿಂದ ವ್ಯೂಸ್ ಎಷ್ಟೋ ಬರ್ತಾವಲ್ಲ. ಯಾರು ವಿಚಾರ ಮಾಡಲಾಗಿರಿ. ಅಶ್ವಿನಿ ನಮಸ್ಕಾರ ರೀ ಮೇಡಮ್. ಅಶ್ವಿನಿ ಹಾಯ್. ಕೇರೂರು ಬರೇಶ್ ಅಣ್ಣ ನಮಸ್ಕಾರ ಅಕ್ಕ. ಬಂದಿರಿ ಮತ್ತೆ ನಮ್ಮ ಚಾನಲ್ ಸಿಕ್ತು ಅಂದ್ರೆ ಭೀ ಯಾರು ಬರ್ಲಾಗ್ಯಾರ ನಂದಿನ ಬಂದಿರಲ್ಲ. ನಿಮ್ಮ ಚಾನಲ್ ಅದಲ್ಲ ಹಿಂಗೆ ಮಗ ಚಾನಲ್ ಇದ್ರಿ ಭೀ ಮಾತು ಕೇಳ್ತಾನೆ ಅನ್ಕೋಬೇಡ್ರಿ. ನಿಮಗೊಂದು ಬ್ಲೂ ಕೊಡ್ತೀನಿ ನಾ, ನೀವು ನಿಂದಿರ್ರಿ ಇದೊಂದು ಸಲ. ಕೇರು ಬಸ್ ಹಾಯ್ ನಮಸ್ಕಾರ. ಏನು ಹೆಂಗೆ ನಡೆದ ನಿಮ್ಮ ಚಾನಲ್? ಏನು ಸುದ್ದಿ? ಆರಾಮಿದ್ದೀರಿ? ಊಟ ಮಾಡಿರಿ? ಹಲೋ ಅಣ್ಣ. ಯಾರು ಸುಮಾನವರು ಸಬ್ಸ್ಕ್ರೈಬ್ ಮಾಡೋಣ ಥ್ಯಾಂಕ್ಸ್ ಅಂತ ಹೇಳೋದು. ಸುಮಾ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾನೆ ನಮ್ಮ ರವೀರ್ ಬ್ರದರ. ನೀ ಭೀ ಅವ್ರಿಗೆ ಹೋಗಿ ಗಿಫ್ಟ್ ಕೊಟ್ಟು ಬಾ ಅಪ್ಪಿ. ಯಾಕಂದ್ರೆ ಎಲ್ಲರಿಗೆ ಸಪೋರ್ಟ್ ಆಗಲಿ ಮಾಡಿರಿ ಸಪೋರ್ಟ. ಯಾಕಂದ್ರೆ ಅವ್ರಿಗೆ ಭೀ ಹೆಲ್ಪ್ ಆಗಿರ್ತಾವೆ. ಅದರಿಂದ ನೀವು ಭೀ ಸ್ವಲ್ಪ ಅಲ್ಲಿ ಕಡೆ ಹೋಗ್ಬರ್ರಿ. ನಾನು ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದು ಲೈವ್, ತುಂಬ ಸಪೋರ್ಟ್ ಮಾಡ್ತೆ ತಮ್ಮ. ಲೈವಿಂದ ಖುಷಿ ಆಗ್ತಕ್ಕ ತುಂಬ ಫ್ರೀಯಾಗಿದೆ. ಹೌದಕ್ಕ, ಹಾಗೆ ಆತ. ಫಸ್ಟಿಗೆ ಹೆಂಗೆ ಆತ ರೀ, ಫಸ್ಟಿಗೆ ಹೆಂಗೆ ಇರ್ತಿತ್ತು, ಒಬ್ಬರೇ ಲೈವ್ ಹೋಗ್ತಿರು, ಭಾಳ ಮಂದಿ ಲೈವ್ ಜಾಯ್ನ್ ಆಗ್ತಿರು. ಈಗ ಹೆಂಗೆ ಮಾಡ್ಕತ್ತಾರ, ನೀವು ಭೀ ಲೈವ್ ಮಾಡೈತಿರಿ, ನಾ ಭೀ ಲೈವ್ ಮಾಡೈತೀನಿ. ಈಗ ಹೆಂಗಾಗಿರ್ತದೆ, ಲೈವ್ದಾಗ ಬಂದವರೇ ಎಷ್ಟೋ ಮಂದಿ ಪರಿಚಯ ಆಗಿರ್ತಾರೆ. ಇವಾಗ ನೋಡ್ರಿ, ಈಗ ಲೈವ್ದಾಗ ಬಂದವರೆಲ್ಲ ಅರ್ಧ ಮಂದಿ ನಂಗೆ ಹಿಂಗೆ ಅವ್ರ ಲೈವ್ ಹೋದ್ರೆ ಭೀ ಹಿಂಗೆ ಏನೋ ಪರಿಚಯ ಅಂತ ಅನ್ನಿಸ್ತಾರೆ ನಮಗೆ. ಈಗ ಅವ್ರ ಲೈವಿಗೆ ನಾ ಹೋಗ್ಲಿಲ್ಲ ಅಂದ್ರೆ ಅವ್ರಿಗೆ ಅನ್ನಿಸ್ತದೆ, ಇವ್ರ ಲೈವಿಗೆ ನಾ ಹೋಗೀನಿ, ನನ್ನ ಕಡೆ ಇವ್ರು ಬರಲಿಲ್ಲ ನೋಡು ಅಂತ ಹಿಂಗೆ ಅನ್ನಿಸ್ತದ. ಆ ಕರೆಕ್ಟ್ ಟೈಮಿಂಗಿಗೆ ಯಾರ್ದೋ ಒಂದು ಲೈವಿಗೆ ಜಾಯ್ನ್ ಆಗ್ಬೇಕು ಅನ್ನೋರ್ದಾಗೆ ಮತ್ತೊಬ್ಬರದ್ದು ನೋಟಿಫಿಕೇಶನ್ ಬಂದಿರ್ತದೆ ಅಲ್ಲಿ. ಅವ್ರಿಗೆ ಹೋಗ್ಬೇಕು, ಇವ್ರಿಗೆ ಹೋಗ್ಬೇಕು, ಯಾರ ಕಡೆ ಹೋಗ್ಬೇಕು ರೀ? ಭಾಳ ಹೈರಾಣದ. ಅಶ್ವಿನಿ ನಿಮಗೆ ಬ್ಲೂ ಕೊಟ್ಟಿನಿ ನೋಡ್ರಿ. ನೀವು ಇನ್ನೊಂದು ಯಾವ್ದಾರ ಒಂದು ಮೆಸೇಜ್ ಮಾಡಿರಿ, ನಂಗೆ ಲೈವ್ ಅಂತ ತೋರಿಸ್ತದೆ ನಿಮಗೆ. ಹಂಗೆ ಒಂದು ಲೈಕ್ ಕೊಡ್ರಿ. ಅವಾಗ ನೋಡೋದು 11 ಅಶ್ವಿನಿ ನೀವು ಬಂದಿರಿ, ಲೈಕ್ ಹೊಡೆದಂಗೆ ಕಾಣಿಸಲ್ಲ. ವನಿತಾ ಅಕ್ಕ ನಾ ಹೇಳ್ದಂಗೆ ಮಾಡಿರಿ ಇನ್ನು ಮುಂದೆ. ಇಲ್ಲಿ ಎಷ್ಟು ಮಂದಿ ಇದ್ದೀರಿ ನೋಡು ಅಶ್ವಿನಿ ಎಲ್ಲರೂ. 2 ಗಂಟೆ ಲೈವ್ ಮಾಡಿದೆ ಅಂದ್ರೆ 1 ಗಂಟೆ ಲೈವ್ ಮಾಡಿರಿ, 1 ಗಂಟೆ ವಿಡಿಯೋ ಮಾಡಕ್ಕೆ ಇಡ್ರಿ. ಅವಾಗ ಬಂದು ಹೇಳ್ರಿ ನನಗೆ, ನಾ ಹೇಳ್ತೇನೆ ನಿಮ್ಗೆ. ಎಲ್ಲರೂ ಹೋದ್ರಿ ಏನಪ್ಪ? ಹ್ಞೂ 12 ಲೈಕ್ ಆಗ್ಯಾವ. ಬ್ಲೂ ಕೊಡಿ ಅಣ್ಣ. ನಾ ನಿಮಗೆ ಬ್ಲೂ ಕೊಟ್ಟೆ ನೋಡ್ರಿ. ಒಂದ್ಸಲ ಮತ್ತೊಂದು ಮೆಸೇಜ್ ಮಾಡಿ ನೋಡ್ರಿ ಅಶ್ವಿನಿ ಬ್ಲೂ ಕೊಡಿ. ಮತ್ತೊಬ್ಬರು ಕಾಣಿಸ್ತಾರಪ್ಪ. ಒಬ್ಬರು ಯಾರು ಇದ್ರಪ್ಪ? ಒಂದು ಮೆಸೇಜ್ ಹೊಡ್ರಿ. 56 ನಿಮಿಷ ಐತಲ್ಲ ನಾ ಭೀ ಲೈವ್ ಮಾಡಿ. ಇದು ಫಸ್ಟ್ ಹಿಸ್ಟ್ರಿ ಐತೆ ನಂದು. ಟ್ರೈಕದ ನಾ ಭೀ ಈಗ ಲೈವ್ ಎಂಡ್ ಮಾಡ್ತೀನಿ. ಸುಮ್ಮನೆ ನಂಗೆ ಗೊತ್ತಿದ್ದಟ್ಟು ಹೇಳ್ಬೇಕಂತ ಬಂದೀನಿ. ಯಾರ್ಯಾರಿಗೆ ಹೆಲ್ಪ್ ಆಗ್ಯದ ಏನು ಸುದ್ದಿ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ತಿಳ್ಕೊಂಡು ಇದು ಮಾಡಿರಿ, ಜಾಸ್ತಿ ವೀಡಿಯೋ ಮಾಡಿರಿ. ರಘುವೀರ್ ನನಗೆ ಆಮೇಲೆ ಪರ್ಸನಲ್ನಾಗ ಮಾತಾಡ್ತೀನಿ. ಹಿಂಗೆ ನಾನು ನಿನ್ನ ಚಾನಲ್ ಬಂದಿಲ್ಲ, ಡೈರೆಕ್ಟ್ ಫೋನ್ ಮಾಡ್ತೀನಿ. ಈಗ ಎಂಡ್ ಮಾಡ್ತೀನಿ. ವನಿತಾ ಸಿಸ್ಟರ್ ಸಿಗ್ತೀನಿ ರೀ ಮತ್ತು ಆಮೇಲೆ. ಈಗ ನಾ ಲೈವ್ ಎಂಡ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಯಾರೋ ಮಂದಿನೂ ಕಾಣಿಸಲ್ಲಾಗ್ಯಾರ, ಒಬ್ಬರೇ ಯಾರೋ ಕಾಣಿಸ್ತಿದ್ದಾರೆ. ಅವ್ರು ಯಾರು ಗೊತ್ತೂ ಇಲ್ಲ. ಟೇಕದ್ರಿ ಎಲ್ಲರಿಗೆ ಬಾಯ್. ಮತ್ತೆ ಸಿಗ್ತೀನಿ ನಿಮಗೆಲ್ಲರಿಗೆ. ಲೈವ್ ಎಂಡ್ ಮಾಡ್ತೀನಿ. ಲೈವ್ ಎಂಡ್ ಹೆಂಗೆ ಮಾಡ್ಬೇಕಪ್ಪ?